ಡಿಕ್ಷನರಿ ತೆಗೆದು ಹುಡುಕೋದ್ರೂ ಆ ಶಬ್ದ ಸಿಗಲ್ಲ ತೀತ್ರಿ. ನೀವು ನೋಡಿ, ನಾ ಸುರುವಿಗ ಮಠಕ್ಕಾಗಿದ್ದೆ. ನಮ್ಮಲ್ಲಿ ಭಾಳ ಮಂದಿ ಕನ್ನಡ ಬರಲ್ಲ. ನನಗೆ ಒಬ್ಬ ಹೆಣ್ಮಗಳು ಸುಮ್ಮ ಯಾಕ್ರಿ ಈ ಮಠಕ್ಕೆ ಬಂದಿನ ಚಿಂತೆ ಕುಂತಿದ್ದೆ. ಕುಂದ್ರದ್ರಾಗ ಒಬ್ಬ ಹೆಣ್ಮಗಳು ಬಂದ್ಲು, ಅಪ್ಪ ರಾಜಗಿಲ್ ಕುಟಾಯ ಅಂದ್ಲು. ನಾವು ಇಲ್ಲಿ ಕನ್ನೊಳಗೆ ಹುಟ್ಟಿದವನ, ನಮಗೆ ಮರಾಠಿ ಅಂದ್ರೆ ಏನು ಗೊತ್ತಾ? ಏನ್ರಿ ಮರಾಠಿ ಗೊತ್ತಿಲ್ಲ, ಏನೋ ಗೊತ್ತಾ? ಅಪ್ಪ ರಾಜಗಿಲ್ ಕುಟಾಯ ಅಂದ್ಲು. ನಾಂದೆ ಏನೋ ಕೇಳಕತ್ತಾಳ, ನನಗೆ ತಿಳಿಲಿಲ್ಲ, ಮರಾಠಿ ಬರ್ತಿದ್ದಿಲ್ಲ. ಯಾವಾಗಿನ ಏನು ಕೇಳ್ತಾಳೆ ಏನು ಕೇಳ್ತಾಳೆ ನನಗೆ ಏನು ತಿಳಿ. ಮತ್ತೊಬ್ರು ಯಾರೋ ಬಂದರು, ಏನೋ ಅಕ್ಕೋರು ಏನೋ ಅನ್ನಕತ್ತಾರ ನೋಡಪ್ಪ ಅಂದ. ಅಂದ ಕೂಡ ಕಾಯಿ ಹೋದವು. ನಾ ಈ ರಾಜಗಿಲ್ ಕುಟಾಯ ವಿಚಾರಲೊಮ್ಮೆ ಅಂದ್ರೆ ಅವಾಗ ಹೇಳ್ದವ, ಅದಕ್ಕೆ ರಾಜಗಿಲ್ ಅಂತ ಕಸಬರಿಗೆ ಎಲ್ಲಿ ಅದು ಹುಡುಕ್ಲಕತ್ತಾಳ. ನಮ್ಮ ಕಡೆ ಕಸಬರಿಗಿಗೆ ರಾಜಗಿಲ್ ಅಂತಾರೆ ಏನ್ರಿ. ನಮ್ಮ ಬೀದರ್ ಜಿಲ್ಲಾದಾಗ ಕಸಬರಿಗಿಗೆ ರಾಜಗಿಲ್ ಅಂತಾರೆ. ಇದು ಯಾವ ಡಿಕ್ಷನರಿ ಅದ ಹೇಳ್ರಿ ನೀವೇ ಏನ್ರಿ. ವಿಚಿತ್ರ ಭಾಷೆ ಒಂದೊಂದು ಕಡೆಗೆ. ಪಾಪ ಕರಿಗಡಬ ಮಾಡ್ಯಾಳ, ಎಂದೂ ಬರಲಾರ್ದು ಹಳೆ ಇವತ್ತು ಬಂದಾನ ಹತ್ತಿ ಕುಣಂದು ಖುಷಿದಿಂದ ಏನ್ರಿ ಕರಿಗಡಬ ಮಾಡಲು ಮಾಡಿ ಹಳೆಯನ್ನು ಕುಣಂದು ಜಳಕ ಮಾಡಿ ಸಜ್ಜಾಗಿ ತಯಾರಾಗಿ ಕುಂತಿದ್ದ. ಬರ್ರಿ ಎಳೆದ್ರು ಊಟ ಮಾಡಕತ್ತೀರಿ ಬರ್ರಿ. ಪಾಪ ಬಂದು ಕುಂತ ಏನ್ರಿ ಒಂದು 5 ಕರಿಗಡಬ ನೀಡಲ್ಲ. ಮೊದಲ ಅವ ಹೊಲ್ದಾಗ ದುಡಿಯೋ ಮನುಷ್ಯ ಏನ್ರಿ, ನಮ್ಮಂಗಂದ ಒಂದು ಇಡ್ಲಿ ಮೇಗೆ ಇರವನು. ಪಾಪ ಹೊಲ್ದಾಗಿಂದ ದುಡಿತಕ್ಕಂಥ ಮನುಷ್ಯ ಅವ ಮೊದಲು ಒಂದು 5 ಕರಿಗಡಬ ನೀಡಲ್ಲು. ಅವು ಏನೂ ಹತ್ತಲಿಲ್ಲ, ಏನೂ ಆಗಲಿಲ್ಲ ಅವನಿಗೆ. ಯಾಕಂದ್ರೆ ಅವು ಮತ್ತು ಕರಿಗಡಬ ಬಂದಿಲ್ಲ, ಸಣ್ಣ ಮಾಡಿದ್ರು ಬೇಸಿ ಹಾಕೊಂಡಿದ್ದಂಗಿದ್ದು, ಎಂತಿಂಥವು ಮಾಡಿದ್ಲು. ಯಾವಾಗಿಂದ ಕರಿಗಡಬ ಮಾಡ್ಯಾಳ ಮೊದಲು ಒಂದು 5 ನೀಡಲ್ಲು, ಅವು ಉಂಡ, ಮತ್ತು 5 ನೀಡಲ್ಲು, ಮತ್ತು ಉಂಡ. ಕಮ್ಮಿ ಒಂದು 75 ಕರಿಗಡಬ ಉಂಡ. ಭಾರಿ ರುಚಿ ಹತ್ತಿತ್ತು ಅವನಿಗೆ. ಒಂದು 75 ಕರಿಗಡಬ ಊಟ ಮಾಡಿ ಹತ್ತಿ ಅಂದ. ಏನ್ರಿ ಅಂದ್ಲು, ಇವಕ್ಕೇನು ಅತ್ತಾರ್ರಿ ಅಂದ. ಪಾಪ ಅವ ಕರಿಗಡಬೆ ಉಂಡಿಲ್ಲವ, ಹುಟ್ಟುದ ಒಳಗೆ ಕರಿಗಡಬೆ ನೋಡಿಲ್ಲ, ಅದನ್ನು ಉಂಡೇ ಇಲ್ಲ. ರುಚಿ ಹತ್ತಿಬಿಟ್ಟ, ತುಪ್ಪ ನೀಡ್ಯಾಳ, ಭಾರಿ ರುಚಿ ಹತ್ತದ. ಅವಾಗ ಅತ್ತಿ ಅಂದ, ಏನ್ರಿ ಇವಕ್ಕೇನು ಅತ್ತಾರ್ರಿ ಅಂದ. ಇವಕ್ಕೇನತ್ತಾರೆ ಹೇಳಿದ್ರು, ಕರಿಗಡಬ ಹತ್ತಿಕೊಂಡಂತಾರ. ನನಗಿನ್ನ ಆಟ ಚಂದ ಮಾಡಕ್ಕೆ ಬರಲಿ, ನಮ್ಮ ವಯಸ್ಸಾಗೈತಿ, ಏನೋ ಹೂರ್ಣ ರುಬ್ಲಕ್ಕೆ ಆಟ ಬರಲ್ಲ, ಅದಕ್ಕೆ ನನಗೆ ಚಂದ ನಿಮ್ಮ ಹೆಣ್ತಿನೇ ಮಾಡಿ ನೀನು ಇಡ್ತಾಳಲ್ಲ ಏನ್ರಿ, ನನ್ನ ಮಗಳು ಮಾಡ್ತಾಳೆ, ಚಂದ ಮಾಡ್ತಾಳೆ. ಯಾಕೆ ಹೋದ್ರಿ ಅತ್ತಿ ಕುಣಂದು ಊಟ ಮಾಡಿ ಅದ್ದ ಚೀಲಾಗಿಲ್ಲ ತೊಗೊಂಡು ಅತ್ತಿ ನಾನು ನಡಿತೀನಿ ರೀ ಊರಿಗೆ ನಡಿತೀನಿ ರೀ ಅಂದ ಕೂಡ ಆಯ್ತು ರೀ ಹೇಳಿದ್ರು. ಹೋಗಿ ಬರ್ರಿ ನನ್ನ ಮಗಳಿಗೆ ಚಂದ ನೋಡ್ಕೊರಿ ಎತ್ಕೊಂಡು ಪಾಪಕ್ಕೆ ಹೇಳಲ್ಲು. ಇಷ್ಟೆಲ್ಲ ಹೇಳೋದು ಬಳಕೆ ಆಯ್ತು ರೀ ಅತ್ತಿ ಎತ್ತುಕೊಂಡು ಇನ್ನೇನು ಹೊರಗೆ ಕಾಲಿಟ್ಟಿದ್ದ ಏನೋ ನೆನಪಾಯ್ತು. ಮತ್ತೆ ತಿರುಗಿ ಬಂದ. ಅತ್ತಿ ಅಂದ, ಅವಕ್ಕೇನ ಆತಾರಲ್ರಿ ಅಂದ. ಅದಕ್ಕೆ ನೆನಪು ಹೋಗಿತ್ತು ರೀ, ಆಟ ಮಾತಾಡಿದ್ರೆ ನೆನಪು ಹೋಗಿತ್ತು. ಈಕೆ ಅಂದ್ಲು, ಅವಕ್ಕೇನಂತಾರೆ ಹೇಳಿದರು, ಕರಿಗಡಬ ಬತ್ತಾರ ಅಂದ್ಲಿಕ್ಕೆ. ವಿಚಾರ ಮಾಡ್ದ, ಇದು ಇಲ್ಲೇ ಬಿಟ್ಟು ನೆತ್ತಿಕೊಂಡಂದ್ರೆ ಇಲ್ಲೇ ಉಳಿತದೆ. ಇದು ನೆನಪು ಹಾರಿಬಿಡ್ತದ, ಅದಕ್ಕೆ ಇದಕ್ಕೆ ಬಿಡಬಾರ್ದು. ಏನು ಮಾಡ್ಬೇಕು ಇದನ್ನು? ಅತ್ತಿ ಮಣ್ಣಿದಿಂದ ಅನ್ಲಾಕ್ ಚಲೋ ಮಾಡಿಬಿಡೋದು. ಏನತ್ತ ಊರಿಗೆ ಹೋಗಿ ಮುಟ್ಟುತ್ತಾನೆ, ಹೋದ ಕೂಡಲೇ ಕರಿಗಡಬ ಮಾಡಿಸ್ಕೊಂಡು ತಿನ್ನಬೇಕು. ಅತ್ತಿ ಮನೆಯಿಂದ ಚಲೋ ಮಾಡ್ದ, ಕರಿಗಡಬ ಒಮ್ಮೆ ನಡ್ಬರ್ಕೆ ಅಂದ ಆಟ ಬಂದಂದು ಕರಿಬಡಿಗಿನೂ ನಾವು ಹಿಂಗೆ ಗಡಬಡಕ್ಕೆ ಬಿದ್ರಿ. ಕರಿಗಡಬ ಊರು ಸಮೀಪ ಬಂದಾನ, ಆಟ ನಡ್ಕೋತೆಲ್ಲ ಬಂದಾನ, ಅನ್ಕೋತ ಬಂದಾನ. ಊರು ಸಮೀಪ ಬಂದ್ಕೊಳ್ಳಿ ಯಾರೇ ಮಾತಾಡ್ಸೋರು, ಯಾಕೆ ಹೋಗಲ್ಲಣ್ಣ ಎಲ್ಲಿಗೆ ಹೋಗಿದ್ದಿ? ಕರಿಗಡಬ ಊರ ಹೆಸರು ಹೇಳಾರ. ಇದು ಬಿಟ್ಟರೆ ಹೋತದತ್ತಾರ ಏನ್ರಿ, ಯಾರು ಮಾತಾಡ್ಸೋರು ಒಟ್ಟು ಅವ್ ಮಾತಾಡಕ್ತಾ ಇರಲ್ಲ. ಕರಿಗಡಬ ಯಾವಾಗಿಂದ ಅನ್ಕೋತಿಂದ ಬಂದ ಅಗಸ್ಯಾಗ ಬಂದ. ಹಳ್ಳ್ಯಾಗ ಅಗಸಿ ಎತ್ತಿಕೊಂಡಿರ್ತಾವ ಏನ್ರಿ, ಹಳ್ಳಿಗಳದಾಗ ಅಗಸಿ ಎತ್ತಿಕೊಂಡಿರ್ತಾವಲ್ಲ, ಅಗಸ್ಯಾಗ ಒಂದು ಕಲ್ಲು ಇರ್ತದೆ, ಅದಕ್ಕೆ ಬ್ರಹ್ಮನ ರುಂಡ ಹತ್ತಿಕೊಂಡದನು ಅಂತಾರ ಏನ್ರಿ. ಆ ಅಗಸ್ಯಾಗನ ಕಲ್ಲು ಇತ್ತಲಿದ್ದು ಮ್ಯಾಕ್ ಮಾಡಿ ಕರಿಗಡಬ ಅನ್ಕೋತ ಹೋಗೋದ್ರಾಗ ಕಲ್ಲಿಗೆ ಎಡಿ ದಂಡನೆ ಬಿದ್ದು ಕುಳೆನ ಅದು ಕರಿಗಡಬ ಅಲ್ಲೇ ಉಳಿತು ಏನ್ರಿ. ಬಿದ್ದು ಕುಳೆನ ಉಯ್ಕಂದ. ಯಾವಾಗಿಂದ ಉಯ್ಕಂದ ಎದ್ದ ಹಂಗೆ ಉಯ್ಕ್ ಏನ್ರಿ, ಉಯ್ಕ್ ಅನ್ಕೋತ ಬಂದ. ಯಾರೇ ಮಾತಾಡ್ದು, ಯಾಕೆ ಹೋಗ್ಬಲಾಡಿ ಎಲ್ಲಿ ನಡೆದಿ? ಉಯ್ಕ್ ಹೋದ ಕೂಡಲೇ ಮಾಡಿಸ್ಕೊಂಡು ತಿನ್ಬೇಕ್ರಿ. ಅವನಿಗೆ ಆಸೆ ತಿನ್ಬೇಕನ್ನಂಗೆ ಆಸೆ. ಹೋದ ಕೂಡಲೇ ಮಾಡಿಸ್ಕೊಂಡು ತಿನ್ಬೇಕು. ಹಂಗೆ ಉಯ್ಕ್ ಅನ್ಕೋತ ಬತ್. ಗಂಡ ಬಂದಿದ್ದು ನೋಡಿ ಹೆಣ್ತಿ ದೊಡ್ಡ ಖುಷಿ. ತವ್ರ ಮನೆಗೆ ಹೋಗಿ ಬಂದ ನನ್ನ ಗಂಡ ಯವ್ವ ರಾಜ ಅಂದಂಗೆ ಹಿಂಗೆ ಕಾಜಿ ಮಾಡಿ ಅಂದ ಬಾಗಲ್ದ ದಿನ ನೀರು ಹಿಡಿತೆ. ನೀರು ಕೊಡ್ತಿಲ್ಲ ಆಕಿ. ಅವತ್ತು ತವ್ರ ಮನೆಗೆ ಹೋಗಿ ಬಂದಲ್ಲ, ಕೈಯಾಗ ನನ್ನ ತಮ್ಮಿಗೆ ನೀರು ಹಿಡ್ಕೊಂಡು ನಿಂತಾಳ ಏನ್ರಿ, ಕಾಲಿಗೆ ನೀರು ಕೊಟ್ಟಾಳ. ಯಾಕ್ರಿ ನಮ್ಮವ್ವ ಆರಾಮದೇಳೇನು? ಹುಚ್ಚಿ ಮನಾರ್ ಚಂದಾಳ. ನಿಮ್ಮದು ವ್ಯವಸ್ಥೆ ಹ್ಯಾಂಗೆ ಮಾಡಲು? ಹುಚ್ಚಿ ಅಂಥ ವ್ಯವಸ್ಥೆ ನನ್ನ ಜೀವಮಾನದಾಗೆ ಅಂಥ ವ್ಯವಸ್ಥೆ ನೋಡಿಲ್ಲ. ಇವತ್ತು ಮುಂಜಾನೆ ನನಗೆ ಬರೋ ಹೊತ್ನಾಗ ನಾವು ಉಯ್ಕ್ ಮಾಡಿದ್ಲು ಏನ್ರಿ. ನನಗೆ ಇವತ್ತು ಮುಂಜಾನೆಯಿಂದ ಉಯ್ಕ್ ಮಾಡ್ಯ. ಈಕೆ ಅಂದ ಉಯ್ಕ್ ಅಂದ್ರೆ ಏನು ಈಕಿ? ಇಲ್ಲ ಆಕಿನಕ ಚಂದ ನೀನೇ ಮಾಡ್ತೇತ, ಅದಕ್ಕೆ ಏನೇನು ಹತ್ತದ ಹೇಳು, ಬರೆದು ಕೊಡು.
ಎಟ್ಟಾಗ ಹತ್ತಲ್ಲಕ ಎಟ್ಟಾಗ ರೊಕ್ಕ ಖರ್ಚಾಗಲ್ಲಕ ನೀ ಅದು ಬರೆದು ಕೊಡು ನಾ ಹೋಗಿ ಅಂತ ತೊಗೊಂಡು ಬರ್ತೀನಿ ಇವತ್ತು ನೀವು ಉಯ್ಕ್ ಮಾಡುವತ್ತಿವ ಆಕಿ ಅಂದ್ಲು ನನಗೆ ಉಯ್ಕ್ ಅಂದರೆ ಗೊತ್ತಿಲ್ಲ ಎಲ್ಲಿದು ಮಾಡಲಿ ಅಂತ ಆಕಿ ನಿನಗೆಲ್ಲ ಗೊತ್ತದತ್ತ ನಿಮ್ಮ ಮೌನಕ್ಕಿಂತ ನೀನೇ ಚಂದ ಮಾಡ್ತೇತ ಇವತ್ತು ಎಟ್ಟಾಗ ಖರ್ಚಾಗಲ್ಲಕ ನೀವು ಇವತ್ತು ಉಯ್ಕ್ ಮಾಡು ಇಲ್ರಿ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅದು ಉಯ್ಕ್ ಅಂದರೆ ಗೊತ್ತಿಲ್ಲ ಎಲ್ಲಿದು ಮಾಡಲಿ ಅತ್ತಿಕಿ ನೋಡು ಗೊತ್ತಿದ್ದೂ ಗೊತ್ತಿಲ್ಲ ತಿಳ್ಕೊಂಡಂತಿದ್ದೀನಿ ತಿತ್ತಿದಿಲ್ಲ ಅತ್ತಿ ಮೊದಲೇ ನಮ್ಮ ಬಿಜಾಪುರ ಜಿಲ್ಲಾ ಮನುಷ್ಯ ಏನ್ರಿ ನೀ ಗೊತ್ತಿದ್ದೂ ಗೊತ್ತಿಲ್ಲ ತಂದು ನೀ ತಿತ್ತಿದಿ ಇಲ್ರಿ ನಿಜವಾಗ್ಲೂ ನನಗೆಂದ ಗೊತ್ತಿಲ್ಲ ಈಗ ಮತ್ತೆ ಗೊತ್ತಿಲ್ಲ ಅಂತ ತಿತ್ತಿದ್ದೀನಿ ಈಗ ಮಾಡಿ ನೀನು ಏನು ಮಾಡ್ಬೇಕವ ಉಯ್ಕ್ ಮಾಡ್ಬೇಕು ಏನ್ರಿ ಒಂದು ಸವನ ಅಂದ ಈಕಿ ನನಗೆ ಉಯ್ಕ್ ಅಂದರೆ ಗೊತ್ತಿಲ್ಲ ಉಯ್ಕ್ ಅಂದ್ರೆ ಕಟಿಗೆ ಸಿಟ್ಟು ಬಂದು ಆ ಕಡೆ ಕಡೆ ನೋಡೋ ಬಡಿಗೆ ತೋಡಿ ಹೆಣ್ತಿಗೆ ಹೊಡ್ಲಿಕ್ಕತ್ತ ಯಾವಾಗ ಹೆಣ್ತಿಗೆ ಅಂದ ಹೊಡಿಲಿಕ್ಕತ್ತ ಪಾಪ ಮಗ್ಳು ಮನೆಗೆ ಒಂದು ಮುದುಕಿತ್ತು ಇವು ಮುದುಕರಿಗೆ ಭಾಳ ಅರ್ಜೆಂಟ್ ಬೇಕು ಹಳ್ಳ್ಯಾಗ ಜಗಳ ಹಚ್ಚಾಕೂ ಮುದುಕರೇ ಕಾರಣ ಜಗಳ ಮುರ್ಲಾಕೂ ಮುದುಕರೇ ಕಾರಣ ನೀವು ಹಳ್ಳಿಗಳದಾಗ ಭಾಳ ಇದು ಯಾವಾಗ ಅಂದ ಮುದುಕಿ ಓಡಿ ಬಂತು ತಮ್ಮ ಯಾಕೆ ಹೊಡ್ಲಿಕತ್ತಿದ್ದು ಹೆಣ್ಮಕ್ಳ ಮ್ಯಾಗ ಕೈ ಮಾಡ್ತಾರನ ಹುಚ್ಚ ಹಂಗೆ ಹೊಡಿಬಾರ್ದು ಯಾಕೆ ಹೊಡ್ಲಿಕತ್ತಿದಿ ನೋಡಿಲಿ ನೀ ಹೆಂಗೆ ಹೊಡೆದಿದ್ದೀವಿ ನೀ ಹೆಂಗೆ ಹೊಡೆದಿದ್ದೀವಿ ಒಂದೊಂದಂದ ಕರಿಗಡ ಉಬ್ದಂಗೆ ಉಬ್ಬ್ಯಾವ ಹತ್ತು ಮುದುಕಿ ಕರಿಗಡ ಉಬ್ದಂಗೆ ಉಬ್ಬ್ಯಾವ ಅಂದ್ಕೊಳ್ಳೋಣ ಕರಿಗಡ ಯಪ್ಪ ಆಕಿ ತಿರುಗಿಸಿ ಅಂತ ಕೊಟ್ಲು ಒಂದು ಹಿಡ್ತಾನೆ ಹೊಡೆಸ್ಕೊಂಡಿದ್ಲು ತಿರುಗಿ ಕೊಟ್ಲು ಗಂಡಗ ಒಂದು ಯಾಕ ಅಂದ ಅಲ್ಲ ಕರಿಗಡ ಬಂದಿದ್ರಿ ಇಟ್ಟು ಮಾಡಿ ತಿನ್ನಿಸ್ತಿದ್ದೆ ಉಯ್ಕ್ ಅಂದ್ರೆ ಯಾರು ಮಾಡ್ಬೇಕ್ರಿ ಇವ ಎಲ್ಲಿದಿಂದ ಅನ್ಕೋತ ಬಂದಾನ ಎಲ್ಲಿದಿಂದ ಅತ್ತಿ ಮನೆದಿಂದ ಅನ್ಕೋತ ಬಂದಾನ ಕರಿಗಡಬ ತಂದು ಊರು ಅಗಸಿಗೆ ಬರುತ್ತಾನ ಅಂದಾನ ಯಾವಾಗಿಂದ ಅಗಸಿಯಾಗಿಂದ ನೆಲಕ್ಕೆ ಬಿದ್ದ ಆ ಕರಿಗಡ ಬಂದ ಬಿಟ್ಟನ ಉಯ್ಕ್ ಅನ್ನಕತ್ತ ನಮ್ಮ ಜೀವನ ಹೆಂಗಾಗ್ಯದ ತಿಳ್ಕೊಂಡೆ ಕೇಳಿದ್ರೆ ನಾವು ಪರಮಾತ್ಮನಿಗೆ ಮಾತು ಕೊಟ್ಟಿವಿ ಏನಂತ ಮಾತು ಕೊಟ್ಟಿವಿ ಭಗವಂತ ಇನ್ನಿತರಿಂದ ಜೀವಿಗಳ ಜೀವನ ಕಳೆದಂಗೆ ನಾನು ಕಳೆಯಂಗಿಲ್ಲ ನಿನ್ನ ಧ್ಯಾನ ಮಾಡ್ತೀನಿ ನಿನ್ನ ಆರಾಧನೆ ಮಾಡ್ತೀನಿ ನಿನ್ನ ನಾಮಸ್ಮರಣೆ ಮಾಡ್ತೀನಿ ದಾನ ಧರ್ಮಾದಿಗಳನ್ನು ಮಾಡ್ತೀನಿ ಕೊನೆಗೆಂದ ಪುಣ್ಯದ ಗಂಟು ಅಂತಕ್ಕಂಥ ಕಟ್ಕೊಂಡು ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ ಇದು ಸತ್ಯ ಅನ್ನತಾನ ಎಲ್ಲಿತನ ಅನ್ಕೋತ ಬಂದೀವಿ ನಾವು ತಾಯಿ ಗರ್ಭದೊಳಗೆ ಇರುತ್ತಾನೋ ಅನ್ಕೋತ ಬಂದೀವಿ ಶಿವ ಪರಮಾತ್ಮನಿಗೆ ಮಾತು ಕೊಟ್ಟಂಗ ನಾವು ಯಾವಾಗಲೂ ಕೂಡ ಶಿವ ಅನ್ಕೋತ ಬಂದೀವಿ ಯಾವಾಗಿಂದ ತಾಯಿ ಗರ್ಭದಿಂದ ಭೂಮಿ ಬಿದ್ದೇವೋ ಈ ವಿಷಯಾದಿಗಳ ವಾಸನೆ ಅಂತಕ್ಕಂಥ ಮೂಗಿಗೆ ಬಡದು ನಾವು ದೇವರನ್ನು ಮರ್ತೀವಿ ದಿಂಡ್ರನ್ನು ಮರ್ತೀವಿ ಎಲ್ಲಾನು ಕೂಡ ಮರ್ತು ಬಿಟ್ಟು